Hi dear students. So today in this class, in this video, let us study about speciation. So yesterday we have started the topic called evolution. So now in evolution, let us study the important topic that is called speciation. So this topic it is very important for the examination. So now let us study about this one. ಸೊ ಇನ್ ಎಸ್ಟರ್ಡೇಸ್ ಕ್ಲಾಸ್ ನಾನು ಎರಡು ಎಕ್ಸಾಂಪಲ್ನ ತೊಗೊಂಡಿದ್ದೆ. ಒಂದು ಎವಲ್ಯೂಷನ್ಗೆ ನ್ಯಾಚುರಲ್ ಸೆಲೆಕ್ಷನ್ನು, ಇನ್ನೊಂದು ದಟ್ ಈಸ್ ಬೈ ಚಾನ್ಸ್ ಆರ್ ಬೈ ಲಕ್ ದಟ್ ಬ್ಲೂ ಬೀಟಲ್ ಹ್ಯಾವ್ ಸರ್ವೈವ್ಡ್. ಅಂದರೆ ಒಂದು ನ್ಯಾಚುರಲ್ ಸೆಲೆಕ್ಷನ್ ಮೂಲಕ, ಇನ್ನೊಂದು ಬೈ ಚಾನ್ಸ್ ಆರ್ ಬೈ ಲಕ್ ಸರ್ವೈವ್ ಆಗಿದೆ ಅಂತ ನಿನ್ನೆ ಕ್ಲಾಸಲ್ಲಿ ನೋಡಿದ್ವು. ಅಲ್ಲಿ ಏನು ನೋಡಿದ್ವು ನಾವು? ಓನ್ಲಿ ವಿ ಹ್ಯಾವ್ ಅಬ್ಸರ್ವ್ಡ್ ಓನ್ಲಿ ಚೇಂಜ್ ಇನ್ ಕಲರ್ನ ಬಿಟ್ಟರೆ ಬೇರೆ ಯಾವುದೂ ಕೂಡ ನಾವು ಅಬ್ಸರ್ವ್ ಮಾಡಿಲ್ಲ. ವಿ ಹ್ಯಾವ್ ನಾಟ್ ಅಬ್ಸರ್ವ್ಡ್ ಎನಿ ಅದರ್ ಕ್ಯಾರೆಕ್ಟರ್, ಓನ್ಲಿ ಒನ್ ಕ್ಯಾರೆಕ್ಟರ್. ದ ಡಿಫ್ರೆನ್ಸ್ ಈಸ್ ದಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಇಟ್ ಓನ್ಲಿ ಕಲರ್ನ ಬಿಟ್ಟರೆ ನಾವು ಇನ್ನೇನು ಡಿಫ್ರೆನ್ಸ್ನೇ ಅಬ್ಸರ್ವ್ ಮಾಡಲಿಲ್ಲ. ಹಾಗಾದರೆ ಕಲರ್ನ ಬಿಟ್ಟು ಇನ್ನೂ ಏನೋ ಡಿಫ್ರೆನ್ಸ್ನ ನಾವೀಗ ಈ ಸ್ಪೀಸಿಯೇಷನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅಂದರೆ ಎಕ್ಸಿಸ್ಟಿಂಗಿಗೂ ಮತ್ತು ನ್ಯೂ ಒನ್ಗೂ ಸಂಬಂಧನೇ ಇರೋದಿಲ್ಲ. ಆ ರೀತಿ ಇದನ್ನು ನಾವು ಸ್ಪೀಸಿಯೇಷನ್ ಅಂತ ಕರಿತೀವಿ. ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ದು ಓನ್ಲಿ ಒನ್ ಡಿಫ್ರೆನ್ಸ್ ವಿ ಹ್ಯಾವ್ ಅಬ್ಸರ್ವ್ಡ್ ಈಸ್ ಓನ್ಲಿ ಚೇಂಜ್ ಇನ್ ಕಲರ್ನಲ್ಲಿ ಬದಲಾವಣೆ ಬಿಟ್ಟರೆ ಬೇರೆ ಏನೂ ಆಗಿರಲಿಲ್ಲ. ಆದರೆ ಇವತ್ತಿನ ಟಾಪಿಕ್ನಲ್ಲಿ ನಾವು ಸ್ಪೀಸಿಯೇಷನ್ ಅನ್ನುವಂತಹ ಟಾಪಿಕ್ನಲ್ಲಿ ನೋಡ್ತೀವಿ. ವಾಟ್ ವಿ ಕ್ಯಾನ್ ಸಿ along with the color, what may be the other difference, let us see in today's class. Speciation andre ಏನು? Speciation andre the origin of the process anta ಸೇರಿಸ್ಕೊಳ್ಳೋಣ. the process of origin of new species. If the new species, if it get originated, then it is called as speciation. ಹೊಸ ಜೀವಿಗಳು ಹುಟ್ಕೊಂಡ್ರೆ ಅದನ್ನು ಸ್ಪೀಸಿಯೇಷನ್ ಅಂತ ಕರಿತೀವಿ. ವಾಟ್ ಈಸ್ ಸ್ಪೀಸಿಯೇಷನ್? ದ ಪ್ರೋಸೆಸ್ ಆಫ್ origin of new species, or it can also be defined as formation of new species from the existing one. ಎಕ್ಸಿಸ್ಟಿಂಗ್ ಒನ್ನಿಂದ ನಾವು ನ್ಯೂ ಸ್ಪೀಶೀಸನ್ನು ಪಡ್ಕೊಂಡ್ರೆ ಅದನ್ನೇ ಸ್ಪೀಸಿಯೇಷನ್ ಅಂತ ಕರಿತೀವಿ. ಹೊಸ ಇರುವಂತಹ ಜೀವಿಗಳಿಂದ ಹೊಸ ಜೀವಿಗಳನ್ನು ಪಡೆದ್ರೆ ಅದನ್ನು ಸ್ಪೀಸಿಯೇಷನ್ ಅಂತ ಕರಿತೀವಿ. ಹಾಗಾದರೆ ನ್ಯೂ ಸ್ಪೀಶೀಸ್ಗೂ ಎಕ್ಸಿಸ್ಟಿಂಗ್ ಸ್ಪೀಶೀಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ವಿಲ್ ಬಿ ದೇರ್. ಆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂದಮೇಲೆ ನಮಗೇನು ಸಿಕ್ಕಿದೆಯೋ ಸ್ಪೀಶೀಸು, ದೋಸ್ ಆರ್ ನ್ಯೂ ಸ್ಪೀಶೀಸ್. ಆ್ಯಂಡ್ ದಿಸ್ ಪ್ರೋಸೆಸ್ ಆಫ್ ಆರಿಜಿನ್ ಆಫ್ ನ್ಯೂ ಸ್ಪೀಶೀಸ್ ಈಸ್ ಕಾಲ್ಡ್ ಸ್ಪೀಸಿಯೇಷನ್, ಆರ್ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್ from the existing one is called as speciation. Now let us study about what are the factors responsible for speciation. ಹಾಗಾದರೆ ಸ್ಪೀಸಿಯೇಷನ್ಗೆ ಕಾರಣವಾದಂತಹ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು ಅಂತ ನೋಡೋಣ. ಸ್ಪೀಸಿಯೇಷನ್ಗೆ ಮೊದಲನೇ ಫ್ಯಾಕ್ಟರು, ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್ ಈಸ್ ಜೀನ್ ಫ್ಲೋ. ದೆನ್ ಸೆಕೆಂಡ್ ಒನ್ ಈಸ್ genetic drift. And the third one is natural selection. And the fourth one and the last factor responsible for speciation, we call it as geographical isolation. ಇದನ್ನು ನಾವು ಜಿಯೋಗ್ರಾಫಿಕಲ್ ಐಸೋಲೇಷನ್ ಅಂತ ಕರಿತೀವಿ. these are the four factors responsible for speciation. ಸ್ಪೀಸಿಯೇಷನ್ ಏನಕ್ಕೆ ಉಂಟಾಯಿತು? ಬಿಕಾಸ್ ಡ್ಯೂ ಟು ಜೀನ್ ಫ್ಲೋ. ಸ್ಪೀಸಿಯೇಷನ್ ಏನಕ್ಕೆ ಉಂಟಾಯಿತು? ಬಿಕಾಸ್ ಡ್ಯೂ ಟು ಜೆನೆಟಿಕ್ ಡ್ರಿಫ್ಟ್. ಸ್ಪೀಸಿಯೇಷನ್ ಏನಕ್ಕೆ ಉಂಟಾಯಿತು? ಬಿಕಾಸ್ ಡ್ಯೂ ಟು ನ್ಯಾಚುರಲ್ ಸೆಲೆಕ್ಷನ್. ಸ್ಪೀಸಿಯೇಷನ್ ಏನಕ್ಕೆ ಉಂಟಾಯಿತು? ಬಿಕಾಸ್ ಡ್ಯೂ ಟು ಜಿಯೋಗ್ರಾಫಿಕಲ್ ಐಸೋಲೇಷನ್. ದೀಸ್ ಆರ್ ಕಾಲ್ಡ್ ಆಸ್ ದ ಫೋರ್ ಫ್ಯಾಕ್ಟರ್ಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್. yes, what is speciation? The process of origin of new species, or
the formation of new species from the existing one or old one. Then what are the four factors responsible for speciation? The four factors responsible for speciation are gene flow, one, second one genetic drift, third one natural selection, fourth one geographical isolation. ಈಗ ನಾವೇನು ಮಾಡೋಣ, ಒಂದೊಂದನ್ನೇ ಪ್ರತಿಯೊಂದು ಫ್ಯಾಕ್ಟರ್ನ ವಿತ್ ಎಕ್ಸಾಂಪಲ್ ಸಮೇತ ಅರ್ಥ ಮಾಡ್ಕೊತ ಹೋಗೋಣ. ಮೊದಲನೇದು ಜೀನ್ ಫ್ಲೋ ಅಂತ ಇದೆ. ಹಾಗಾದರೆ ನಾವೀಗ ಜೀನ್ ಫ್ಲೋ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಜೀನ್ ಫ್ಲೋ? ಸೊ ಜೀನ್ ಫ್ಲೋ ಅಂದರೆ ಫಸ್ಟ್ ಡೆಫಿನೇಷನ್ ಬರ್ಕೊಂಬೋಣ. ಸೊ ಜೀನ್ ಫ್ಲೋ ಅಂದರೆ ದ ಟ್ರಾನ್ಸ್ಫರ್ ಆಫ್ ಅಲೀಲ್ಸ್ ಆರ್ ದ ಮೂಮೆಂಟ್ ಆಫ್ ಅಲೀಲ್ಸ್ from one population to another population. So movement of alleles or the transfer of alleles, the movement of alleles from one generation to another generation, or from one population to another population, from one population to another population is called as gene flow. So what is gene flow? The movement of alleles from one population to another population. Already we have studied what is allele. Alleles are nothing but different forms of genes. The different forms of genes are called alleles, and if these alleles will move from one population to another population, then it is called as gene flow. ಸೊ ಜೀನ್ ಫ್ಲೋನ ನಾವು ಮೈಗ್ರೇಷನ್ ಅಂತಲೂ ಕೂಡ ಕರಿತೀವಿ. ಸೊ ಮೈಗ್ರೇಷನ್ ಅಂದರೆ ಅರ್ಥ ವಲಸೆ ಹೋಗೋದು. ಈಗ ನಾವು ನಮ್ಮ ಕರ್ನಾಟಕದಲ್ಲಿ ರಂಗನತಿಟ್ಟಿದೆಯಲ್ಲ, ಬರ್ಡ್ ಸ್ಯಾಂಚುರಿ, ಅಲ್ಲಿ ಯಾವಾಗಲೂ ಪಕ್ಷಿಗಳು ಇರೋದಿಲ್ಲ. ಸೊ ಯಾವುದೋ ಒಂದು ಸೀಸನ್ನಲ್ಲಿ ಅಲ್ಲಿಗೆ ಪಕ್ಷಿಗಳು ಬರ್ತವೆ. ಆ ರಂಗನತಿಟ್ಟಿನಲ್ಲಿ ಬರ್ಡ್ಸು ಎಷ್ಟೋ ಬೇರೆ ಬೇರೆ ಜಾಗಗಳಿಂದ ಒಂದು ಕ್ಲೈಮೆಟಿಕ್ ಕಂಡೀಷನ್, ಯಾವುದೋ ಒಂದು ಹಾಟ್ ಕ್ಲೈಮೆಟಿಕ್ ಕಂಡೀಷನಲ್ಲಿ ಇರುತ್ತೆ ಪಕ್ಷಿಗಳು. ಅಲ್ಲಿ ಅವು ಬದುಕೋಕ್ಕಾಗಲ್ಲ. ಅದೇನು ಮಾಡ್ತದೆ, ಎಲ್ಲಿ ಅದಕ್ಕೆ ವೆದರ್ ಸೆಟ್ ಆಗುತ್ತೋ ಆ ಕಡೆಗೆ ಮೈಗ್ರೇಷನ್ ಆಗುತ್ತೆ ಒಂದು. ಎರಡನೇದು, ಸೊ ದೇ ವಿಲ್ ಮೈಗ್ರೇಟ್ ಟು ಇನ್ಕ್ರೀಸ್ ದೇರ್ ಪಾಪ್ಯುಲೇಷನ್. ಅಂದರೆ ರೀಪ್ರೊಡಕ್ಷನ್ ಮಾಡೋಕ್ಕೋಸ್ಕರ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೈಗ್ರೇಷನ್ ಆಗುತ್ತೆ. ಅದನ್ನು ನಾವು ವಲಸೆ ಅಂತ ಕರಿತೀವಿ. ಸೊ ವಲಸೆ ಹೋಗೋದು ಅಂದರೆ ಮೈಗ್ರೇಷನ್ ಆಗೋದು. ಸೊ ಮೈಗ್ರೇಷನ್ ಆದಾಗ ಸೊ ಈ ಜೀನ್ ಫ್ಲೋನು ಕೂಡ ನಾವು ಮೈಗ್ರೇಷನ್ ಅಂತ ಕರಿತೀವಿ. ಬಿಕಾಸ್ ದ ಅಲೀಲ್ ವಿಲ್ ಮೂವ್ ಫ್ರಮ್ ಒನ್ ಪಾಪ್ಯುಲೇಷನ್ ಟು ಅನದರ್ ಪಾಪ್ಯುಲೇಷನ್. ಹಾಗಾದರೆ ಜೀನ್ ಏನಾಗ್ತಾ ಇದೆ, ಮೈಗ್ರೇಟ್ ಆಗ್ತಾ ಇದೆ. ಎಲ್ಲಿಂದ? ಒಂದು ಪಾಪ್ಯುಲೇಷನ್ನಿಂದ ಇನ್ನೊಂದು ಪಾಪ್ಯುಲೇಷನ್ಗೆ. ಸೊ ದಿಸ್ ಈಸ್ ಕಾಲ್ಡ್ ಜೀನ್ ಫ್ಲೋ. What is gene flow? The movement of alleles from one generation to another, from one population to another population. So this is called as gene flow. ಹಾಗಾದರೆ ಜೀನ್ ಫ್ಲೋನ ಅರ್ಥ ಮಾಡ್ಕೊಳೋದಕ್ಕೆ ನಾವು ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ನ ತೊಗೊಳೋದ್ ಮೂಲಕ ಜೀನ್ ಫ್ಲೋನ ಅರ್ಥ ಮಾಡ್ಕೊಳ್ಳೋಣ. ನಾಲ್ಕಕ್ಕೂ ಕೂಡ ನಾನು ಐ ವಿಲ್ ಟೇಕ್ ಎಕ್ಸಾಂಪಲ್. ಈಗ ಮೊದಲನೇದಕ್ಕೆ ಬಂತು ಅಂದರೆ, ಈಗ ನಾವೀಗ ಅಂದ್ಕೊಳ್ಳೋಣ, ಇದೊಂದು ಏರಿಯಾ, ಇದು ಎ ಅನ್ನುವಂತಹ ಒಂದು ಏರಿಯಾ ಇದೆ. ಸೊ ಈಗ ಎ ಅನ್ನುವಂತಹ ಒಂದು ಏರಿಯಾ ಇದು. ನೆಕ್ಸ್ಟ್ ಇಲ್ಲಿ ಬಿ ಅನ್ನುವಂತಹ ಇನ್ನೊಂದು ಏರಿಯಾ ಇದೆ. ಎರಡು ಏರಿಯಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇವೆರಡರ ನಡುವೆ ಡಿಸ್ಟೆನ್ಸು ತುಂಬ ದೂರ ಇದೆ. ಸೊ ಈಗ ಎ ಅನ್ನುವಂತಹ ಒಂದು ಏರಿಯಾದಲ್ಲಿ ಗ್ರೀನ್ ಬೀಟಲ್ಸ್ಗಳು ಬದುಕ್ತಾ ಇವೆ. ಈ ಗ್ರೀನ್ ಬೀಟಲ್ಸ್ಗಳು ತುಂಬ ಚಿಕ್ಕದಾಗಿವೆ. ದೇರ್ ಸೈಜಸ್, ಅವುಗಳ ಸೈಜು ಕಡಿಮೆ ಇದೆ, ಕಲರು ಗ್ರೀನ್ ಆಗಿದೆ, ಸೈಜು ಕಡಿಮೆ ಇದೆ. ಎಷ್ಟೊಂದಿದೆ ಈ ಥರದ ಗ್ರೀನ್ ಬೀಟಲ್ಸು ಈ ಏರಿಯಾದಲ್ಲಿ. ಇನ್ನು ಬಿ ಅನ್ನುವಂತಹ ಏರಿಯಾದಲ್ಲಿ ರೆಡ್ ಬೀಟಲ್ಸ್ಗಳು ಇವೆ. ಬಟ್ ಇದರ ಸೈಜಿಗೆ ಕಂಪೇರ್ ಮಾಡಿದ್ರೆ ರೆಡ್ ಬೀಟಲ್ಸ್ಗಳು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿರ್ತದೆ. ನೆಕ್ಸ್ಟು ವಿಂಗ್ಸು ಕೂಡ ಅದರದ್ದು ದೊಡ್ಡದಾಗಿರುತ್ತೆ. ಈಗ ಡ್ಯೂ ಟು ಗಾಳಿ ಬೀಸೋದ್ರಿಂದ ಇಲ್ಲಿಂದ ಇಲ್ಲಿಗೆ ಗ್ರೀನ್ ಬೀಟಲ್ಲು ಎ ಏರಿಯಾದಿಂದ ಗ್ರೀನ್ ಬೀಟಲ್ಲು ಬಿ ಏರಿಯಾಗೆ ಹೋಗಬಹುದು. ಅಥವಾ ಯಾವುದೋ ಒಂದು ಪಕ್ಷಿಯ ಕಾಲಿಗೆ ಸಿಗಾಕೊಂಡು ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು, ಏನು ಬೇಕು, ಅಥವಾ ಅದೇ ಹೋಗ್ಬೋದು. ಚಾನ್ಸಸ್ ಏನು ಬೇಕಾದರೂ ಇರ್ಬೋದು. ಬಟ್ ಏನಾಗ್ತಾ ಇದೆ, ಎ ಅನ್ನುವಂತಹ ಏರಿಯಾದಲ್ಲಿರುವಂತಹ ಗ್ರೀನ್ ಬೀಟಲ್ಲು ಬಿ ಅನ್ನುವಂತಹ ಏರಿಯಾಗೆ
ಈಗೇನಾಗ್ತಾ ಇದೆ, ಮೈಗ್ರೇಟ್ ಆಗ್ತಾ ಇದೆ. ಹಾಗಾದರೆ ಮೈಗ್ರೇಟ್ ಆಗ್ತಾ ಇದೆ ಅಂದರೆ ದ ಜೀನ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೀನ್ ಕಲರ್ ಈಸ್ ಮೂವಿಂಗ್ ಫ್ರಮ್ ಒನ್ ಪಾಪ್ಯುಲೇಷನ್ ಟು ಅನದರ್ ಪಾಪ್ಯುಲೇಷನ್. ಇಲ್ಲಿ ಯಾರ ಪಾಪ್ಯುಲೇಷನ್ ಇತ್ತು? ಗ್ರೀನ್ ಬೀಟಲ್ಗಳ ಪಾಪ್ಯುಲೇಷನ್ನು. ಇಲ್ಲಿ ಯಾವ ಪಾಪ್ಯುಲೇಷನ್ ಇದೆ? ರೆಡ್ ಬೀಟಲ್ಗಳ ಪಾಪ್ಯುಲೇಷನ್ ಇದೆ. ಹಾಗಾದರೆ ಗ್ರೀನ್ ಬೀಟಲ್ಲು ಒಂದು ಪಾಪ್ಯುಲೇಷನ್ನಿಂದ ಇನ್ನೊಂದು ಪಾಪ್ಯುಲೇಷನ್ಗೆ ಏನಾಗ್ತಾ ಇದೆ? ಮೈಗ್ರೇಟ್ ಆಗ್ತಾ ಇದೆ. ಅದು ತಾನೇ ಮೈಗ್ರೇಟ್ ಆಗ್ಬೋದು, ಇಲ್ಲ ಗಾಳಿ ಮೂಲಕ ಮೈಗ್ರೇಟ್ ಆಗ್ಬೋದು, ಇಲ್ಲ ಅಂದರೆ ಅದು ಯಾವುದೋ ಪಕ್ಷಿಗಳ ಸಹಾಯದಿಂದ ಮೈಗ್ರೇಟ್ ಆಗ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಸೊ ಟೋಟಲ್ ಆಗಿ ಏನಾಯಿತು, ಎ ಅನ್ನುವ ಏರಿಯಾದಿಂದ ಗ್ರೀನ್ ಬೀಟಲ್ಲು ಬಿ ಅನ್ನುವಂತಹ ಏರಿಯಾಗೆ ಹೋಯ್ತು. ಆಯಿತು. ಈಗೇನಾಯಿತು, ಸೊ ಈಗ ಈ ಗ್ರೀನ್ ಬೀಟಲ್ಲು ಇಲ್ಲಿರುವ ರೆಡ್ ಬೀಟಲ್ನ ಜೊತೆಗೆ ಮೇಟಿಂಗ್ ಮಾಡುತ್ತೆ. ಗ್ರೀನ್ ಬೀಟಲ್ ಅಂಡರ್ಗೋಸ್ that is mating with red beetle. So green beetle red beetle ಜೊತೆಗೆ ಏನು ಮಾಡುತ್ತೆ? it undergoes that is mating. ಓಕೆ, ಈಗ ಯಾವಾಗ ಇವೆರಡು ಮೇಟ್ ಆಗ್ತದೋ ನಮಗೆ ಇಲ್ಲಿ ಏನಾಗ್ತದಪ್ಪ ಅಂದರೆ ವಿ ಗೆಟ್ ಎ ಗ್ರೀನ್ ಬೀಟಲ್. ಸೊ ಇವೆರಡು ಮೇಟ್ ಆದಾಗ ಇದು ಇಲ್ಲಿಂದ ಇಲ್ಲಿಗೆ ಬಂತು. ಸೊ ಈ ಗ್ರೀನ್ ಬೀಟಲು ಈ ರೆಡ್ ಬೀಟಲ್ ಜೊತೆಗೆ ಮೇಟಿಂಗ್ ಆಯಿತು. ಯಾವಾಗ ಅವೆರಡು ಮೇಟಿಂಗ್ ಆಯಿತು ನಮಗೆ, ಸೊ ವಿ ಗಾಟ್ ಎ ನ್ಯೂ ಬೀಟಲ್ ಆ್ಯಂಡ್ ದಟ್ ಬೀಟಲ್ ಈಸ್ ಗ್ರೀನ್ ಇನ್ ಕಲರ್. ಬಟ್ ಆ ಗ್ರೀನ್ ಬೀಟಲ್ ಕಲರು ಗ್ರೀನ್ ಆಗಿದೆ, ಬಟ್ ಇದಕ್ಕೆ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದರ ಸೈಜು ಸ್ವಲ್ಪ ದೊಡ್ಡದಾಗಿದೆ. ಹಾಗಾದರೆ ಫಾರ್ ಸೋ ಮೆನಿ ಜನರೇಷನ್, ಸೊ ಎಷ್ಟೋ ಜನರೇಷನ್ ತನಕ ನಾವು ಇದೇ ಥರ ಬೀಟಲ್ಗಳನ್ನು ಈ ಏರಿಯಾದಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಆಫ್ಟರ್ ಸೋ ಮೆನಿ ಜನರೇಷನ್, ಎಷ್ಟೋ ಜನ್ರೇಷನ್ನಲ್ಲಿ ನಾವು ಇದೇ ಥರ ಬೀಟಲ್ಗಳನ್ನು ಮುಂದೆ ಇದರ ಪಾಪ್ಯುಲೇಷನ್ನು ಇಟ್ ಗ್ರೋಸ್ ಆನ್ ಇನ್ಕ್ರೀಸಸ್. ಯಾವುದೋ ಒಂದು ಫೈನ್ ಜನ್ರೇಷನ್ನಲ್ಲಿ ನಮಗೆ ಒಂದು ಬೀಟಲ್ ಸಿಗುತ್ತೆ ನೋಡಿ, ಆ ಬೀಟಲ್ ಈಗಿದೆ. ಯಾವುದೋ ಒಂದು ಫೈನ್ ಜನ್ರೇಷನ್ನಲ್ಲಿ ವಿ ಗಾಟ್ ಎ ಬೀಟಲ್ ಆ್ಯಂಡ್ ದಟ್ ಬೀಟಲ್ ನೋಡಿ, ಇನ್ನೂ ಒಂದು ಅಬ್ಸರ್ವ್ ಮಾಡಿ, ಇದು ಇಲ್ಲಿ ನಮಗೆ ಸಿಕ್ಕಿದೆಯಲ್ಲ ಈ ಬೀಟಲ್ಲು ಇಲ್ಲಿರುವಂತಹ ಯಾವುದೇ ಬೀಟಲ್ ಜೊತೆಗೆ ಮೇಟಿಂಗ್ ಮಾಡೋಕ್ಕೆ ಹೋದರೆ ಮೇಟಿಂಗು ಪಾಸಿಬಲ್ ಆಗುತ್ತೆ. ಮೇಟಿಂಗ್ ಪಾಸಿಬಲ್, ಈ ಬೀಟಲ್ ಜೊತೆಗೆ ಮೇಟಿಂಗ್ ಮಾಡ್ತಾ, ಇಲ್ಲಿರುವಂಥ ಬೀಟಲ್ಗಳ ಜೊತೆಗೆ ಮೇಟಿಂಗ್ ಮಾಡ್ತಾ ಇದೆ ಅಂದರೆ, ಮೇಟಿಂಗ್ ಪಾಸಿಬಲ್ ಆಗಿದೆ ಅಂದರೆ ಇದರ ಜೆನೆಟಿಕ್ ಇನ್ಫಾರ್ಮೇಷನ್ನು ಇಲ್ಲಿರುವಂತಹ ಬೀಟಲ್ಗಳ ಜೆನೆಟಿಕ್ ಇನ್ಫಾರ್ಮೇಷನ್ನು ಸೇಮ್ ಇದೆ. ಹಾಗಾದರೆ ಸೇಮ್ ಇದೆ ಅಂದರೆ ಸ್ಪೀಶೀಸ್ ಆರ್ ಸೇಮ್ ಅಂತ. But now after so many generation we can see this type of beetle. ಎಷ್ಟೋ ಜನರೇಷನ್ ನಂತರ ನಮಗೆ ಈ ಥರ ಬೀಟಲ್ಲು ಕಾಣಿಸ್ತಾ ಇದೆ. ಹಾಗಾದರೆ ಈ ಬೀಟಲ್ಲು ಇಫ್ ಇಟ್ ಟ್ರೈಸ್ ಟು ಮೇಟ್ ವಿತ್ ದ ಬೀಟಲ್ ಪ್ರೆಸೆಂಟ್ ಇನ್ ದ ಬಿ ಏರಿಯಾ, ಈ ಏರಿಯಾದಲ್ಲಿರುವಂತಹ ಬೀಟಲ್ಗಳ ಜೊತೆಗೆ ಈ ನ್ಯೂ ಬೀಟಲ್ಲು ಇಫ್ ಇಟ್ ಟ್ರೈಸ್ ಟು ಮೇಟಿಂಗ್ ಈಸ್ ನಾಟ್ ಪಾಸಿಬಲ್. ಹಾಗಾದರೆ ಮೇಟಿಂಗ್ ನಾಟ್ ಪಾಸಿಬಲ್ ಅಂದರೆ ಅರ್ಥ ಏನು? ಇದು ಇಟ್ ಈಸ್ ಎ ನ್ಯೂ ಸ್ಪೀಶೀಸ್ ಅಂದರೆ ಅರ್ಥ ಇಟ್ ಹ್ಯಾಸ್ ಡಿಫ್ರೆಂಟ್ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ದೀಸ್. ಇದರ ಜೆನೆಟಿಕ್ ಇನ್ಫಾರ್ಮೇಷನ್ನು ಇವುಗಳಿಗಿಂತ ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ. ಈಗ ನೋಡಿ, ಒಂದು ನಾಯಿ ಬೆಕ್ಕಿಗೆ ಜನ್ಮ ಕೊಡೋಕ್ಕಾಗೋದಿಲ್ಲ, ಒಂದು ಬೆಕ್ಕು ಒಂದು ನಾಯಿಗೆ ಜನ್ಮ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ನಾಯೇ ಬೇರೆ ಸ್ಪೀಶೀಸು, ಸೊ ಬೆಕ್ಕೆ ಬೇರೆ ಸ್ಪೀಶೀಸು. ಅಂದರೆ ನಾಯಿಯ ಜೆನೆಟಿಕ್ ಇನ್ಫಾರ್ಮೇಷನ್ನೇ ಬೇರೆ, ಬೆಕ್ಕಿನ ಜೆನೆಟಿಕ್ ಇನ್ಫಾರ್ಮೇಷನ್ನೇ ಬೇರೆ. ಆದ್ದರಿಂದ ಎ ಡಾಗ್ ಕ್ಯಾನಾಟ್ ಗಿವ್ ಎ ಬರ್ತ್ ಟು ಎ ಕ್ಯಾಟ್, a cat cannot give a birth to the dog because both the species are different species, they have different genetic information. This you have to keep it in mind. Illu kuda ee new beetle if it tries to mate with any of the beetle present in the bee area, it is not possible because this beetle is a new beetle. It has different genetic information ಫ್ರಮ್ ದೋಸ್ ಪ್ರೆಸೆಂಟ್ ಇನ್ ಬಿ ಏರಿಯಾ. ಹಾಗಾದರೆ ಇದನ್ನೇನಂತ ಕರಿಬೇಕು ನಾನು? ಐ ಹ್ಯಾವ್ ಟು ಕಾಲ್ ದಿಸ್ ಬೀಟಲ್ ಆ್ಯಸ್ ಎ ನ್ಯೂ ಸ್ಪೀಶೀಸ್. ಏನಂತ ಕರಿಬೇಕು ಇದನ್ನು ನಾನೀಗ? ನ್ಯೂ ಸ್ಪೀಶೀಸ್ ಅಂತ ಕರಿಬೇಕು. ಹಾಗಾದರೆ ನ್ಯೂ ಸ್ಪೀಶೀಸ್ ಉಂಟಾಗಿದೆ ಬಿಕಾಸ್ ಆಫ್ ವಾಟ್? ಜೀನ್ ಫ್ಲೋ. ಸೊ ಇಲ್ಲಿಂದ ಇಲ್ಲಿಗೆ ಗ್ರೀನ್ ಬೀಟಲ್ ಆರೋಯ್ತು, ಈ ಗ್ರೀನ್ ಬೀಟಲು ಇಲ್ಲಿರುವ ರೆಡ್ ಬೀಟಲ್ಗಳ ಜೊತೆಗೆ ಮೇಟಿಂಗ್ ಮಾಡ್ತು, ಈ ಥರ ಬೀಟಲ್ ಸಿಕ್ತು. ಗ್ರೀನ್ ಬೀಟಲ್ ಹ್ಯಾವಿಂಗ್ ಲಾರ್ಜ್ ಸೈಜ್ ಆ್ಯಂಡ್ ಬಿಗ್ಗರ್ ವಿಂಗ್, ಲಾರ್ಜ್ ವಿಂಗ್
ನೆಕ್ಸ್ಟ್ ಇದೇ ಥರ ಬೀಟಲ್ಗಳು ಸೋ ಮೆನಿ ಜನರೇಷನಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಬೀಟಲ್ಗಳ ಜೊತೆಗೆ ಇಫ್ ಇಟ್ ಟ್ರೈಸ್ ಟು ಮೇಟ್ ವಿತ್ ದಿಸ್ ಬೀಟಲ್ ಪ್ರೆಸೆಂಟ್ ಇನ್ ಬಿ ಏರಿಯಾ, ಇಟ್ ಈಸ್ ಪಾಸಿಬಲ್ ಟು ಮೇಟ್ ಬಿಕಾಸ್ ಬೋತ್ ಆಫ್ ದೆಮ್ ಹ್ಯಾವಿಂಗ್ ದ ಸೇಮ್ ಜೆನೆಟಿಕ್ ಇನ್ಫಾರ್ಮೇಷನ್. But after so many generation we got this type of beetle, and now if this beetle tries to mate with the beetle present in B area, it is not possible because both are having different genetic information. Genetic information ಬೇರೆ ಇದೆ ಅಂದರೆ ಇದು ಬೀಟಲ್ಗಿನ್ನ ಇಟ್ ಈಸ್ ಎ ಡಿಫ್ರೆಂಟ್ ಸ್ಪೀಶೀಸ್ ಅಥವಾ ಇಟ್ ಈಸ್ ಎ ನ್ಯೂ ಸ್ಪೀಶೀಸ್. ಹಾಗಾದರೆ ನ್ಯೂ ಸ್ಪೀಶೀಸ್ ಏನಾಯಿತು, ಫಾರ್ಮೇಷನ್ ಆಯಿತು. ನ್ಯೂ ಸ್ಪೀಶೀಸು ಫಾರ್ಮೇಷನ್ ಆದರೆ ಸ್ಪೀಸಿಯೇಷನ್ ಅಂತ ಕರಿತೀವಿ. ಈ ನ್ಯೂ ಸ್ಪೀಶೀಸು ಫಾರ್ಮೇಷನ್ ಆಗೋಕ್ಕೆ ಕಾರಣ ಏನು, ಇಟ್ ಈಸ್ ಬಿಕಾಸ್ ಆಫ್ ಜೀನ್ ಫ್ಲೋ. ಇದನ್ನೇ ನಾವು ಸ್ಪೀಸಿಯೇಷನ್, factor responsible for speciation is one of the factor is gene flow. ಇಷ್ಟನ್ನ ನೀವು ಎಕ್ಸಾಂಪಲ್ ಕೊಡೋ ಮೂಲಕ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಲೆಟ್ ಅಸ್ ಗೋ ಫಾರ್ ಜೆನೆಟಿಕ್ ಡ್ರಿಫ್ಟ್ ಅನ್ನುವಂತಹ ಎರಡನೇ ಫ್ಯಾಕ್ಟರು ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್. ಲೆಟ್ ಅಸ್ ಗೋ ಫಾರ್ ಜೆನೆಟಿಕ್ ಡ್ರಿಫ್ಟ್. ಸೊ ನಾವು ಜೆನೆಟಿಕ್ ಡ್ರಿಫ್ಟ್ ಬಗ್ಗೆ ನಾವೀಗ ಮಾತಾಡ್ತಾ ಹೋಗೋಣ. ಮೊದಲು ನಾವು ತಿಳ್ಕೊಳ್ಳೋಣ ವಾಟ್ ಈಸ್ ಮೆಂಟ್ ಬೈ ಜೆನೆಟಿಕ್ ಡ್ರಿಫ್ಟ್. ಸೊ ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನು, ಫಸ್ಟು ಮೀನಿಂಗ್ನ ತಿಳ್ಕೊಳ್ಳೋಣ. ಅದಾದಮೇಲೆ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್ ಆ್ಯಂಡ್ ಲೆಟ್ ಅಸ್ ಲರ್ನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಜೆನೆಟಿಕ್ ಡ್ರಿಫ್ಟ್. ಬ್ರೀಫ್ಲಿ ಲೆಟ್ ಅಸ್ ಲರ್ನ್ ಇಟ್. ಸೊ ನಾವು ಫಸ್ಟು ಜೆನೆಟಿಕ್ ಡ್ರಿಫ್ಟ್ಗೆ ಬರೋಣ. ಸೊ ಜೆನೆಟಿಕ್ ಡ್ರಿಫ್ಟ್ ಅಂದರೆ ಎ ಸಡನ್ ಚೇಂಜ್ ಇನ್ ದ ನಂಬರ್ ಆಫ್ ಜೀನ್ಸ್. ಸೊ ಜೀನ್ಸ್ನಲ್ಲಿ ಸಡನ್ ಆಗಿ ಚೇಂಜ್ ಆದರೆ, ಜೀನ್ಸ್ಗಳ ನಂಬರ್ನಲ್ಲಿ ಸಡನ್ ಆಗಿ ಚೇಂಜ್ ಆದರೆ, ಸೊ ಅದನ್ನೇ ನಾವು ಯಾಕೆ ಜೀನ್ಸಲ್ಲಿ ಸಡನ್ ಆಗಿ ಯಾಕೆ ಚೇಂಜ್ ಆಯಿತು, ಐದರ್ ಬೈ ಚಾನ್ಸ್ ಆರ್ ಬೈ ಲಕ್. ಸೊ ವಾಟ್ ಈಸ್ ಜೆನೆಟಿಕ್ ಡ್ರಿಫ್ಟ್? ಸೊ ಜೆನೆಟಿಕ್ ಡ್ರಿಫ್ಟ್ ಈಸ್ ಡಿಫೈನ್ಡ್ ಆಸ್ ಸಡನ್ ಚೇಂಜ್ ಇನ್ number of genes. ಸಡನ್ ಚೇಂಜ್ ಇನ್ ನಂಬರ್ ಆಫ್ ಜೀನ್ಸ್. ಸೊ ಜೀನ್ಸ್ನಲ್ಲಿ ಸಡನ್ ಆಗಿ ಚೇಂಜ್ ಆಗಿದೆ. ಸೊ ವೈ ದ ನಂಬರ್ ಆಫ್ ಜೀನ್ಸ್ ಹ್ಯಾಸ್ ಬೀನ್ ಚೇಂಜ್ಡ್ ಬೈ ಚಾನ್ಸ್ ಆರ್ ಬೈ ಲಕ್. ಇಲ್ಲ ಲಕ್ಕಿಂದ ಇಲ್ಲ ಬೈ ಚಾನ್ಸಿಂದ ಏನಾಗಿದೆ, ನಂಬರ್ ಆಫ್ ಜೀನ್ಸ್ನಲ್ಲಿ ಚೇಂಜಸ್ ಆಗಿದೆ. ಸೊ ಇಫ್ ದೇರ್ ಈಸ್ ಎ ಸಡನ್ ಚೇಂಜ್ ಇನ್ ದ ನಂಬರ್ ಆಫ್ ಜೀನ್ಸ್ ಬೈ ಚಾನ್ಸ್ ಆರ್ ಬೈ ಲಕ್, ಇಟ್ ಈಸ್ ಕಾಲ್ಡ್ ಆಸ್ ಜೆನೆಟಿಕ್ ಡ್ರಿಫ್ಟ್. ಈ ಜೆನೆಟಿಕ್ ಡ್ರಿಫ್ಟನ್ನು ನಾವು ನಿನ್ನೆ ಒಂದು ಎಕ್ಸಾಂಪಲ್ ತಗೊಂಡಿದ್ವು. ಬೈ ಚಾನ್ಸ್ ಆರ್ ಬೈ ಲಕ್ ಬ್ಲೂ ಬೀಟಲ್ ಸರ್ವೈವ್ ಆಗಿತ್ತು, ಅದೇ ಜೆನೆಟಿಕ್ ಡ್ರಿಫ್ಟ್ ಅಂತ ನಿನ್ನೆ ನಾವು ಸ್ಟಡಿ ಮಾಡಿದ್ವಲ್ಲ. ಒಂದು ನ್ಯಾಚುರಲ್ ಸೆಲೆಕ್ಷನ್ ಸ್ಟಡಿ ಮಾಡಿದ್ವು, ಇನ್ನೊಂದು ಜೆನೆಟಿಕ್ ಡ್ರಿಫ್ಟನ್ನು ನಾವೀಗ ಸ್ಟಡಿ ಮಾಡೋಣ. ಆಲ್ರೆಡಿ ಜೆನೆಟಿಕ್ ಡ್ರಿಫ್ಟ್ ಬಗ್ಗೆ ನೋಡಿದ್ವು, ಏನು ದಟ್ ಈಸ್ ಆಲ್ ದ ಅದನ್ನು ವಿತ್ ಎಕ್ಸಾಂಪಲ್ ಈಗ ನೋಡ್ತಾ ಹೋಗೋಣ. ಸೊ ನೋಡಿ, ಇದು ಎರಡನೇ ಎಕ್ಸಾಂಪಲ್ ಇದೆಯಲ್ಲ, ಇದೆ ನೋಡಿ. ಯಾವುದೋ ಒಂದು ಜನ್ರೇಷನಲ್ಲಿ ಸೋ ಮೆನಿ ರೆಡ್ ಬೀಟಲ್ಸ್ ಆರ್ ದೇರ್. ಸೊ ಯಾವುದೋ ಒಂದು ಜನ್ರೇಷನಲ್ಲಿ ಡ್ಯೂ ಟು ಚೇಂಜ್ ಇನ್ DNA, ದಟ್ ಈಸ್ ಮ್ಯುಟೇಷನ್ ಉಂಟಾಗಿರೋದ್ರಿಂದ ನಾವು ಯು ಕ್ಯಾನ್ ಸಿ ದ ಬ್ಲೂ ಬೀಟಲ್. ಸೊ ನೆಕ್ಸ್ಟ್ ಏನಾಯಿತು, ಇಲ್ಲಿ ಒಂದು ಬ್ಲೂ ಬೀಟಲ್ ಇತ್ತು, ನೆಕ್ಸ್ಟ್ ಬ್ಲೂ ಬೀಟಲ್ಗಳ ಸಂಖ್ಯೆ ಹೆಚ್ಚಾಯಿತು. ಒಂದಿದ್ದು 3 ಆಯಿತು, 3 ಆಗಲಿ 30 ಆಗಲಿ, ಒಟ್ಟಿನಲ್ಲಿ ಬ್ಲೂ ಬೀಟಲ್ಗಳ ಸಂಖ್ಯೆ ಹೆಚ್ಚಾಯಿತು. ನೀವು ಅಬ್ಸರ್ವ್ ಮಾಡಿ. ನೆಕ್ಸ್ಟು ಒಂದು ಫೈನ್ ಡೇ ವೆನ್ ಎಲಿಫೆಂಟು ವಾಕ್ ಮಾಡಬೇಕಾದ್ರೆ, ಎಲಿಫೆಂಟು ಫಾರೆಸ್ಟ್ ಏರಿಯಾದಲ್ಲಿ ಹೋಗಬೇಕಾದ್ರೆ, ಡ್ಯೂ ಟು ದ ಸ್ಟ್ಯಾಂಪಿಂಗ್ ಆಫ್ ಎಲಿಫೆಂಟ್, ಆನೆಯ ಕಾಲು ತುಳಿತದಿಂದ ಇಲ್ಲಿರೋ ಆನೆ ಏನು ಮಾಡ್ತು, ರೆಡ್ ಬೀಟಲ್ಸ್ ಮೇಲೆ ಕಾಲಿಡ್ತು. ಹಾಗಾದರೆ ರೆಡ್ ಬೀಟಲ್ಸ್ ಎಲ್ಲ ವ್ಯಾನಿಷ್ ಆದವು, ಎಲ್ಲ ಸತ್ತೋದ್ವು. ಹಾಗಾದರೆ ಉಳ್ಕೊಂಡವ್ರು ಯಾರೋ, ದಟ್ ಈಸ್ ಬ್ಲೂ ಬೀಟಲ್. ಹಾಗಾದ್ರೆ ಈ ಬ್ಲೂ ಬೀಟಲ್ ಯಾಕೆ ಉಳ್ಕೊಂಡ್ವೋ, ಬೈ ಚಾನ್ಸ್ ಆರ್ ಬೈ ಲಕ್ ಇವು ಉಳ್ಕೊಂತು. ಹಾಗಾದರೆ ಬ್ಲೂ ಬೀಟಲ್ಗಳು ಸರ್ವೈವ್ ಆದವು, ಅವು ತಮ್ಮ ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡಿಕೊಂಡ್ವು. ಇಷ್ಟನ್ನು ನಾವು ಮೊದಲು ತಿಳ್ಕೊಬೇಕು. ಈಗ ನೋಡಿ, ಇಲ್ಲಿ 3 ಬೀಟಲ್ ಇತ್ತು, ಬ್ಲೂ ಬೀಟಲ್ಲು. ಇಲ್ಲಿ ನೋಡಿ, ಸೋ ಮೆನಿ ಬ್ಲೂ ಬೀಟಲ್ಸ್ ಆರ್ ದೇರ್. ಈ ಬ್ಲೂ ಬೀಟಲ್ಗಳು ತಮ್ಮಲ್ಲಿ ಮೇಟಿಂಗ್ ಮಾಡಿಕೊಂಡು, ಸೊ ದೇ ಇನ್ಕ್ರೀಸಸ್ ದೇರ್ ಪಾಪ್ಯುಲೇಷನ್. ಸೊ ಎಷ್ಟೋ ಜನರೇಷನ್ನಲ್ಲಿ ನಾವು ಯು ಕ್ಯಾನ್ ಸಿ ದ ಬ್ಲೂ ಬೀಟಲ್ಸ್. ಸೊ ಯಾವುದೋ ಒಂದು ಫೈನ್ ಜನ್ರೇಷನಲ್ಲಿ ಸೊ ಈ ಬ್ಲೂ ಬೀಟಲ್ಗಳು ಅವು ತಮ್ಮಲ್ಲಿ ಏನು ಮಾಡ್ಕೊತಾವೆ, ಸೊ ಮೇಟಿಂಗ್ ಮಾಡಿಕೊಂಡು ದೇ ಹ್ಯಾಸ್ ಗಿವನ್ ದ ಗ್ರೇ ಬೀಟಲ್. ಸೊ ಬ್ಲೂ ಬೀಟಲ್ಗಳು ದೇ ಕ್ರಾಸ್ ವಿತ್ ಈಚ್ ಅದರ್, ದೇ ಮೇಟ್ ವಿತ್ ಈಚ್ ಅದರ್. ಸೊ ಬ್ಲೂ ಬೀಟಲ್ಗಳು ಎಷ್ಟೋ ಜನ್ರೇಷನ್ನಲ್ಲಿ ಬ್ಲೂ ಬೀಟಲ್ ಇತ್ತು. ಸೊ ಯಾವುದೋ ಒಂದು ಜನ್ರೇಷನ್ನಲ್ಲಿ ವಿ ಗಾಟ್ ದ ಗ್ರೇ ಬೀಟಲ್.
ಸೊ ಇದೇ ಗ್ರೇ ಬೀಟಲ್ಲು ನೆಕ್ಸ್ಟ್ ಗ್ರೇ ಬೀಟಲ್ಲು ಈ ಬ್ಲೂ ಬೀಟಲ್ ಜೊತೆಗೆ ಇಫ್ ಇಟ್ ಟ್ರೈಸ್ ಟು ಮೇಟ್ ವಿತ್ ದ ಬ್ಲೂ ಬೀಟಲ್ ಇಟ್ ಈಸ್ ಪಾಸಿಬಲ್. ನೋಡಿ, ಬ್ಲೂ ಬೀಟಲ್ಗಳು ಮೇಟ್ ಆದಾಗ ವಿ ಗಾಟ್ ಎ ಗ್ರೇ ಬೀಟಲ್. ಫಾರ್ ದಿಸ್ ಗ್ರೇ ಬೀಟಲ್ ಇಫ್ ಇಟ್ ಟ್ರೈಸ್ ಟು ಮೇಟ್ ವಿತ್ ದ ಬ್ಲೂ ಬೀಟಲ್ಸ್ ದೆನ್ ಇಟ್ ಕ್ಯಾನ್ ಮೇಟ್ ವಿತ್ ಬ್ಲೂ ಬೀಟಲ್. ಅಂದರೆ ಅರ್ಥ ಇದರ ಜೆನೆಟಿಕ್ ಇನ್ಫಾರ್ಮೇಷನ್ನು ಮತ್ತು ಇದರ ಜೆನೆಟಿಕ್ ಇನ್ಫಾರ್ಮೇಷನ್ನು ಸೇಮ್ ಇದೆ, ಹಾಗಾದರೆ ಸೇಮ್ ಸ್ಪೀಶೀಸ್ ಅವು. ಈಗ ಆಫ್ಟರ್ ಸೋ ಮೆನಿ ಜನರೇಷನ್ ಫಾರ್ ಸೋ ಮೆನಿ ಜನರೇಷನ್ ವಿ ಕ್ಯಾನ್ ಸಿ ದ ಗ್ರೇ ಬೀಟಲ್ ಓನ್ಲಿ. ಹಾಗಾದ್ರೆ ಇನ್ ಒನ್ ಫೈನ್ ಜನರೇಷನ್, ಯಾವುದೋ ಒಂದು ಫೈನ್ ಜನ್ರೇಷನಲ್ಲಿ ನಮಗೊಂದು ಬೀಟಲ್ ಸಿಕ್ತು. ಆ ಬೀಟಲ್ಲು ಫಾರ್ ಎಕ್ಸಾಂಪಲ್ ಈಗ ಅಂದ್ಕೊಳ್ಳೋಣ, ಆ ಬೀಟಲ್ಲು ಇಟ್ ಈಸ್ ಇನ್ ಯಾವ ಕಲರ್ ಇದೆ, ಇಟ್ ಈಸ್ ಇನ್ ಲೆಟ್ ಅಸ್ ಸೇ ಯೆಲ್ಲೋ ಕಲರ್ ಇದೆ. ಸುಮ್ಮನೆ ಅಂದ್ಕೊಳ್ಳೋಣ, ನಾವು ಎಕ್ಸಾಂಪಲ್ ತೊಗೊತಾ ಇರೋದು. ಸೊ ಯೆಲ್ಲೋ ಬೀಟಲ್ ಸಿಕ್ತು ಅಂತ ಅಂದ್ಕೊಳ್ಳೋಣ. After so many generation, for so many generation we have only gray beetle, but after so many generation we have seen the yellow beetle. Yellow color beetle ನಮಗೆ ಸಿಕ್ತು. ಹಾಗಾದರೆ if this yellow beetle if it tries to mate with the gray beetle it is not possible for mating. ಸೊ ಎಷ್ಟೋ ಜನ್ರೇಷನ್ ಆದಮೇಲೆ ನಮಗೆ ಯೆಲ್ಲೋ ಬೀಟಲ್ ಸಿಕ್ತು. ಈಗ ಯೆಲ್ಲೋ ಬೀಟಲ್ಲು ಈ ಗ್ರೇ ಬೀಟಲ್ಗಳ ಜೊತೆಗೆ ಮೇಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಮೇಟಿಂಗ್ ಈಸ್ ನಾಟ್ ಪಾಸಿಬಲ್. ಅಂದರೆ ಅರ್ಥ ಇದರ ಜೆನೆಟಿಕ್ ಇನ್ಫಾರ್ಮೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ದಿಸ್ ಜೆನೆಟಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಹೆನ್ಸ್ these two are different species. If these two are different species means we got a new species, and this formation of new species is called speciation. And one of the factor responsible for speciation is genetic drift. That means by chance or by luck ಉಳ್ಕೊಂಡವ್ರು ಯಾರೋ ಬ್ಲೂ ಬೀಟಲ್. ಸೊ ಎಷ್ಟೋ ಜನ್ರೇಷನಲ್ಲಿ ಬ್ಲೂ ಬೀಟಲ್ ಇರುತ್ತೆ, ಯಾವುದೋ ಒಂದು ಜನ್ರೇಷನಲ್ಲಿ ಗ್ರೇ ಬೀಟಲ್ ಸಿಕ್ತು. ದಿಸ್ ಗ್ರೇ ಬೀಟಲ್ ಇಫ್ ಇಟ್ ಟ್ರೈಸ್ ಟು ಮೇಟ್ ವಿತ್ ದ ಬ್ಲೂ ಬೀಟಲ್ ದ ಮೇಟಿಂಗ್ ಈಸ್ ಪಾಸಿಬಲ್. But after so many generation we got a yellow beetle, and this yellow beetle if it tries to mate with the gray beetle the mating is not possible because this yellow beetle has a different genetic information from gray beetle, and hence dash is not possible, mating is not possible. If mating is not possible means both are having different genetic information. In the sense yellow beetle is the new species, and this formation of new species or origin of new species from the existing beetle or old beetle is called old one, or existing one is called speciation. What is the second factor responsible for speciation? That is genetic drift. ಸೊ ಇದನ್ನು ಜೆನೆಟಿಕ್ ಡ್ರಿಫ್ಟಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಸೆಲೆಕ್ಷನ್. So yesterday already we have studied that is in the last video, that is natural selection. What is natural selection? Nature help some species to survive. If the nature helps some species to survive, it is called natural selection. So what is natural selection? Nature help some species to survive. If the nature helps some species to survive, it is called natural selection. Yesterday we have studied already about natural selection. That is, now you can observe here. So here in one area so many red beetles are there. So many red beetles are there in one area. So many red beetles are there, but due to mutation, that is due to change in DNA, so we got one blue beetle. Then these crows can easily identify the red beetle, and hence all the red beetles were eaten by. Nodi observe ಮಾಡಿ ಇಲ್ಲಿ, all here no red beetles are there. All the red beetles were eaten by the crow, because the red beetles are easily identified by the crow. But these green beetles are not easily identified by the crow because color of the beetle and color of the leaves are same. ಎಲೆಯ ಕಲರು ಮತ್ತು ಬೀಟಲ್ನ ಕಲರ್ ಒಂದೇ ಆಗಿರೋದ್ರಿಂದ ಸೊ ಕಾಗೆಯ ಕಣ್ಣಿಗೆ ಗ್ರೀನ್ ಬೀಟಲ್ಗಳು ಕಾಣಿಸ್ತಿಲ್ಲ. ಹಾಗಾದರೆ ಹೂ ಗಿವನ್ ದ ಸರ್ವೈವಲ್ ಅಡ್ವಾಂಟೇಜ್ ಫಾರ್ ದೀಸ್ ಗ್ರೀನ್ ಬೀಟಲ್? ನೇಚರ್ ಗಿವನ್ ಸರ್ವೈವಲ್ ಅಡ್ವಾಂಟೇಜ್ ಫಾರ್ ದೀಸ್ ಬೀಟಲ್, ಆ್ಯಂಡ್ ಹೆನ್ಸ್ ದೀಸ್ ಬೀಟಲ್ಸ್ ಆರ್ ಸರ್ವೈವ್ಡ್. ಈ ಗ್ರೀನ್ ಬೀಟಲ್ಗಳು ಸರ್ವೈವ್ ಆದವು. But for many generation we got green beetle.
many generation we got green beetle, and these green beetle can ದೀಸ್ ಗ್ರೀನ್ ಬೀಟಲ್, ಸೊ ಇದು ಎಷ್ಟೋ ಜನ್ರೇಷನ್ ಗ್ರೀನ್ ಬೀಟಲ್ ಇತ್ತು, ಯಾವುದೋ ಒಂದು ಜನ್ರೇಷನಲ್ಲಿ ಬ್ರೌನ್ ಬೀಟಲ್ಲು ಸಿಕ್ತು ಅಂತ ಅಂದ್ಕೊಳ್ಳೋಣ. ಸೊ ಆಫ್ಟರ್ ಸೋ ಮೆನಿ ಜನರೇಷನ್ ವಿ ಗಾಟ್ ಎ ಬ್ರೌನ್ ಬೀಟಲ್, ಆ್ಯಂಡ್ ಇಫ್ ದಿಸ್ ಬ್ರೌನ್ ಬೀಟಲ್ ಟ್ರೈಸ್ ಟು ಮೇಟ್ ವಿತ್ ದ ಗ್ರೀನ್ ಬೀಟಲ್, the mating is possible because brown beetle and gray beetle, they have the same genetic information. Then this that is brown beetle, for so many generation we can see brown beetle, but in one fine generation we have seen some beetle. So like this we are seen its color may be ಯಾವುದೋ ಒಂದು ಕಲರ್ ಇದು ವೈಟ್ ಬೀಟಲ್ ಅಂತಾನೆ ಅನ್ಕೊಳ್ಳಿ. So for so many generation we got brown beetle. In one generation we got a beetle which is white in color, and if this white beetle, if it tries to mate with the brown beetle, now the mating is not possible. This white beetle comes from this brown beetle only, but if this white beetle, if it tries to mate with the brown beetle, the mating is not possible. That means this is the existing one, this is the new one. The new one has different genetic information from the existing one. That means this new one has different genetic information from this one. That means this has ಇದರ ಡಿ ಎನ್ ಎನೇ ಬೇರೆ, ಅದರ ಡಿ ಎನ್ ಎನೇ ಬೇರೆ. ಸೊ ಇದರ ಜೀನೇ ಬೇರೆ, ಅದರ ಜೀನೇ ಬೇರೆ. ಆದ್ದರಿಂದ ಜೀನ್ ಬೇರೆ ಬೇರೆ ಇರೋದ್ರಿಂದ ಮೇಟಿಂಗ್ ನಾಟ್ ಪಾಸಿಬಲ್. ಮೇಟಿಂಗ್ ನಾಟ್ ಪಾಸಿಬಲ್ ಅಂದರೆ ಇದು ಇಟ್ ಈಸ್ ಎ ನ್ಯೂ ಸ್ಪೀಶೀಸ್, ಆ್ಯಂಡ್ ದಿಸ್ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್ ಈಸ್ ಕಾಲ್ಡ್ ಸ್ಪೀಸಿಯೇಷನ್. ಇದನ್ನು ನಾವು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಸ್ಪೀಸಿಯೇಷನ್. ಸೊ ಇಷ್ಟನ್ನು ನಾವು ನ್ಯಾಚುರಲ್ ಸೆಲೆಕ್ಷನಲ್ಲಿ ತಿಳ್ಕೋಬೇಕು. ಇನ್ನು ಇದರೊಳಗಡೆ ಕೊನೆಯದು ನಾವು ನೋಡೋದಾದರೆ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಜಿಯೋಗ್ರಾಫಿಕಲ್ ಐಸೋಲೇಷನ್. ವಾಟ್ ಈಸ್ ಮೆಂಟ್ ಬೈ ಜಿಯೋಗ್ರಾಫಿಕಲ್ ಐಸೋಲೇಷನ್? ಸೊ ಜಿಯೋಗ್ರಾಫಿಕಲ್ ಐಸೋಲೇಷನ್ ಅಂದರೆ ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಜಿಯೋಗ್ರಾಫಿಕಲ್ ಐಸೋಲೇಷನ್ ಅಂದರೆ ಸೇಮ್ ಸ್ಪೀಶೀಸ್ಗಳನ್ನು, ಈಗ ಫಾರ್ ಎಕ್ಸಾಂಪಲ್ ತಗೋಣ. ಇದೊಂದು ಏರಿಯಾ ಇದೆ, ಇಟ್ ಈಸ್ ಆನ್ ಏರಿಯಾ. ಈ ಏರಿಯಾದಲ್ಲಿ ಸೇಮ್ ಸ್ಪೀಶೀಸ್ಗಳಿದೆ. ಯಾವುದೋ ಸೊ ಇಲ್ಲಿ ಬ್ರೌನ್ ಬೀಟಲ್ಸ್ಗಳಿವೆ ಅಂತ ತಗೋಣ. ಸೊ ಹಿಯರ್ ಸೋ ಮೆನಿ ಬ್ರೌನ್ ಬೀಟಲ್ಸ್ ಆರ್ ದೇರ್. ಸೊ ವಾಟ್ ಐ ಆಮ್ ರೈಟಿಂಗ್ ಹಿಯರ್, ದಟ್ ಈಸ್ ಬ್ರೌನ್ ಬೀಟಲ್ಸ್. ಇವೆಲ್ಲ ಬ್ರೌನ್ ಬೀಟಲ್ಸ್ಗಳೇ. ಹಾಗಾದರೆ ಇನ್ ಒನ್ ಏರಿಯಾ ದ ಸೇಮ್ ಸ್ಪೀಶೀಸ್ ಆರ್ ಲಿವಿಂಗ್. ಸೊ ಒಂದೇ ಥರ ಇರುವಂಥ ಒಂದೇ ಸ್ಪೀಶೀಸ್ಗಳು ಒಂದು ಏರಿಯಾದಲ್ಲಿ ಬದುಕ್ತಾ ಇವೆ ಅಂತ ಅಂದ್ಕೊಳ್ಳೋಣ. ಈ ಸ್ಪೀಶೀಸ್ಗಳನ್ನು ಇಲ್ಲ ಮೌಂಟೇನ್ ನೋಡಿ, ಈ ಏರಿಯಾದಲ್ಲಿ ಇಷ್ಟು ಬೀಟಲ್ಸ್ಗಳಿವೆ. ಸೊ ತುಂಬ ಮಳೆ ಆಯಿತು, ಆ ಮಳೆ ಬಂದಿರೋದ್ರಿಂದ ಫ್ಲಡ್ಡು ಜಾಸ್ತಿ ಆಯಿತು, ಪ್ರವಾಹ ಉಂಟಾಯಿತು. ಆ ಪ್ರವಾಹ ಉಂಟಾದಾಗ ಈ ಏರಿಯಾ ಇದೆಯಲ್ಲ, ಈ ಏರಿಯಾ ಇಟ್ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಈ ಏರಿಯಾ ಏನಾಯಿತು, 2 ಭಾಗ ಆಯಿತು. ಹಾಗಾದರೆ ಒಟ್ಟಿಗೆ ಇದ್ದಂತಹ ದಟ್ ಈಸ್ ಬ್ರೌನ್ ಬೀಟಲ್ಗಳು ಈಗ ಸಪ್ರೇಟ್ ಆದವು. ಸೊ ಸ್ವಲ್ಪ ಬೀಟಲ್ಗಳು ಒಂದು ಏರಿಯಾಗೆ ಸೇರಿಕೊಂಡ್ರೆ ಇನ್ನು ಸ್ವಲ್ಪ ಬೀಟಲ್ಗಳು ಇನ್ನೊಂದು ಏರಿಯಾಗೆ ಸೇರಿಕೊಂಡ್ವು. ಹಾಗಾದರೆ ಸೇಮ್ ಸ್ಪೀಶೀಸು ಈಗ ಸಪ್ರೇಟ್ ಆಯಿತು. ಸೊ ಹೂ ಹ್ಯಾಸ್ ಸಪ್ರೇಟೆಡ್ ದಿಸ್ ಒನ್? ದ ರೈನ್ ವಾಟರ್, ಅಥವಾ ಇದನ್ನು ನಾವು ವಿ ಕಾಲ್ ಇಟ್ ಆಸ್ ರಿವರ್ ವಾಟರ್. ಸೊ ರಿವರ್ ವಾಟರ್ ಏನು ಮಾಡ್ತೋ, ಈಗ ಇವರಿಬ್ಬರನ್ನು ಸಪ್ರೇಟ್ ಮಾಡ್ತು. ಸೊ ಇವರಿಬ್ಬರು ಸೇಮ್ ಸ್ಪೀಶೀಸು, ಬಟ್ ದೇ ಆರ್ ಸಪ್ರೇಟೆಡ್ ಡ್ಯೂ ಟು ರಿವರ್, ಆರ್ ಇಟ್ ಮೇ ದ ಮೌಂಟೇನ್ ಮೇ ಸಪ್ರೇಟ್ ಆರ್ ದ ರಿವರ್ ಮೇ ಸಪ್ರೇಟ್. ಸೊ ಯಾವಾಗ ಈ ಥರ ಆಗುತ್ತೋ, ಇಲ್ಲಿರುವಂಥ ಈ ಏರಿಯಾದಲ್ಲಿರುವಂತಹ ಬೀಟಲ್ಗಳು ತಮ್ಮಲ್ಲಿ ಮೇಟಿಂಗ್ನ ಮಾಡಿಕೊಂಡು ಅವುಗಳು ತಮ್ಮ ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡ್ಕೊಂಡ್ವು. ಸೊ ಯಾವಾಗ ಇವು ತಮ್ಮಲ್ಲಿ ಮೇಟಿಂಗ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ರೌನ್ ಬೀಟಲ್ ಇದೆ ಅಂತ ಅಂದ್ಕೊಳ್ಳೋಣ. ನಮಗೆ ಬ್ರೌನ್ ಬೀಟಲ್ನಿಂದ ರೆಡ್ ಬೀಟಲ್ ಸಿಕ್ತು ಅಂತ ಅಂದ್ಕೊಳ್ಳೋಣ. ಫಾರ್ ಸೋ ಮೆನಿ ಜನರೇಷನ್ ವಿ ಗಾಟ್ ದ ಬ್ಲೂ ಬೀಟಲ್. ಇನ್ ಒನ್ ಫೈನ್ ಜನರೇಷನ್ ವಿ ಗಾಟ್ ದ ರೆಡ್ ಬೀಟಲ್. ಹಾಗಾದರೆ ಈ ರೆಡ್ ಬೀಟಲ್ಲು ಇಲ್ಲಿಂದ ಇಲ್ಲಿಗೆ ಮೈಗ್ರೇಟ್ ಆಗಿ ಬಂತು. ಈ ರೆಡ್ ಬೀಟಲ್ಲು ಈ ಬ್ರೌನ್ ಬೀಟಲ್ಗಳ ಜೊತೆಗೆ if this red beetle tries to mate with this brown beetle, the mating is possible. ಅಂದರೆ ಅರ್ಥ, ರೆಡ್ ಬೀಟಲ್ಲಿನ ಜೆನೆಟಿಕ್ ಇನ್ಫಾರ್ಮೇಷನ್ನು ಬ್ರೌನ್ ಬೀಟಲ್ಲಿನ ಜೆನೆಟಿಕ್ ಇನ್ಫಾರ್ಮೇಷನ್ನು ಸೇಮ್ ಇದೆ
ಆಯಿತಾ. ಈಗ ನಮಗೆ ಈ ಎರಡು ಮೇಟ್ ಆದಾಗ ವಿ ಗಾಟ್ ಅನದರ್ ದಿಸ್ ಒನ್. ಆ ಬೀಟಲ್ ಯಾವುದಪ್ಪ ಅಂದರೆ ನಮಗೆ ಗ್ರೀನ್ ಬೀಟಲ್ ಸಿಕ್ತು ಅಂತ ಅಂದ್ಕೊಳ್ಳೋಣ. ಇವೆರಡು ಮೇಟ್ ಆಯಿತು. ಫಾರ್ ಸೋ ಮೆನಿ ಜನ್ರೇಷನ್ ವಿ ಆರ್ ಸೀಯಿಂಗ್ ದ ಗ್ರೀನ್ ಬೀಟಲ್. ಸೊ ಈಗ ರೆಡ್ ಬೀಟಲ್ಲು ಬ್ರೌನ್ ಬೀಟಲ್ ಜೊತೆಗೆ ಮೇಟಿಂಗ್ ಆದಾಗ ನಮಗೆ ವಿ ಗಾಟ್ ಎ ನ್ಯೂ beetle, new colored beetle that called as green beetle. If now this green beetle tries to mate with this brown beetle, or if this green beetle, if it tries to mate with red beetle, the mating is not possible. ಹಾಗಾದರೆ ಈ ಗ್ರೀನ್ ಬೀಟಲ್ಲು ದೇ ಆರ್ ಡಿಫ್ರೆಂಟ್ ಫ್ರಮ್ ರೆಡ್ ಬೀಟಲ್ ಆ್ಯಸ್ ವೆಲ್ ಆ್ಯಸ್ ಬ್ರೌನ್ ಬೀಟಲ್. ಅಂದರೆ ಅರ್ಥ, ಗ್ರೀನ್ ಬೀಟಲ್ಗೆ ತನ್ನದೇ ಜೆನೆಟಿಕ್ ಇನ್ಫಾರ್ಮೇಷನು, the genetic information of green beetle is totally different from brown beetle as well as the red beetle. That means this green beetle is a new species, and this formation of new species, so now new species is formed. Since the new species is formed, it is called speciation. Speciation is because of geographical isolation. ಹಾಗಾದರೆ ಜಿಯೋಗ್ರಾಫಿಕಲ್ ಐಸೋಲೇಷನ್ ಅಂದರೆ ಏನೋ, ಸಪರೇಟಿಂಗ್ ದ ಸ್ಪೀಶೀಸ್. ವಾಟ್ ಟು ಸಪರೇಟ್ ನೋಡಿ, ಸಪರೇಟಿಂಗ್ ದ, ಈ ಕಡೆ ಒಂದು ಸಪ್ರೇಟ್ ಆಯಿತು, ಆ ಕಡೆ ಸಪ್ರೇಟ್ ಆಯಿತು. ಸಪರೇಟಿಂಗ್ ದ ಸ್ಪೀಶೀಸ್ ಬಿಟ್ವೀನ್ ರಿವರ್ಸ್ ಆರ್ ಮೌಂಟೇನ್ಸ್, so that separating the species between rivers or mountain, so that the separated species ಅಂಡರ್ಗೋ ಮ್ಯೂಟೇಷನ್. ನೋಡಿ, ಇಲ್ಲಿ ಮ್ಯೂಟೇಷನ್ ಆಯಿತು. ಸೊ ಬ್ರೌನ್ ಬೀಟಲ್ಗಳು ಅದರ ಕಲರ್ ಚೇಂಜ್ ಆಗಿ ರೆಡ್ ಬೀಟಲ್ ಸಿಕ್ತು. ಈ ರೆಡ್ ಬೀಟಲು ಇದ್ರ ಜೊತೆನಾರು ಆಗ್ಬೋದು ಅಥವಾ ಇವುಗಳ ಜೊತೆನಾದರೂ, ಇಫ್ ಇಟ್ ಟ್ರೈಸ್ ಟು ಮೇಟಿಂಗ್ ಇಸ್ ಪಾಸಿಬಲ್. ಸೊ ಮೇಟಿಂಗ್ ಆದಾಗ ವಿ ಗಾಟ್ ಎ ಗ್ರೀನ್ ಬೀಟಲ್. ಸೊ ಇಫ್ ದಿಸ್ ಗ್ರೀನ್ ಬೀಟಲ್ ನೌ ಇಟ್ ಟ್ರೈಸ್ ಟು ಮೇಟ್ ವಿತ್ ಐದರ್ ಆಫ್ ದ ಬ್ರೌನ್ ಬೀಟಲ್ ಆರ್ brown beetle of this area or this area, or even with red beetle, the mating is not possible, because separating the species between rivers or mountain, so that the separated species underwent mutation means change in DNA, underwent mutation to form new species is called speciation. So what is is called geographical isolation. Geographical isolation is one of the factor for speciation. So geographical isolation, it is also one of the factor. And the speciation untagadike idu kuda one of the factor. So what is geographical isolation? Separating the species between rivers or mountain, so that the separated species underwent mutation to give a new species, and this is called geographical isolation. Isolation ಅಂದ್ರೆ ಸಪರೇಟ್ ಮಾಡೋದು ಅಂತ. ಏನನ್ನ? ಜಿಯೋಗ್ರಫಿ ಅಂದರೆ ಲ್ಯಾಂಡ್. ಸೊ ಲ್ಯಾಂಡನ್ನ ಸಪರೇಟ್ ಮಾಡಬೇಕು. ಲ್ಯಾಂಡ್ನ ಯಾರು ಸಪರೇಟ್ ಮಾಡ್ತಾ ಇರೋದು? ಐದರ್ ದ ಮೌಂಟೇನ್ ಆರ್ ರಿವರ್. ಸೊ when the land is separated, that is, the species are also separated. Who will separate the land? The rivers or mountain will separate the land. When they separate the land, the organism, the species are also separated. When they separated, they undergo mutation, and when they undergo mutation, they will give a new species, and this is called as geographical isolation. Geographical isolation is also one of the factor for speciation. So what is speciation? The process of origin of new species, or the formation of new species from existing one or old one. What are the factors responsible for speciation? There are 4 factors responsible for speciation. The first one, gene flow. Second one, genetic drift. Third one, natural selection. And fourth one is geographical isolation. So it is very important. So dear students, you learn this one properly. So you should not buy at anything. ಯಾವುದನ್ನು buy at ಮಾಡಬಾರ್ದು.
ಸೊ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಅದು ಎಷ್ಟು ದಿವಸ ಬೇಕಾದರೂ ನಿಮ್ಮ ಮೈಂಡಲ್ಲಿ ಇರುತ್ತೆ. ನೀವು ಬಯಾಟಿಂಗ್ ಮಾಡಿದ್ರೆ ಬಯಾಟಿಂಗ್ ವಿಲ್ ಹ್ಯಾವ್ ಶಾರ್ಟ್ ಲೈಫ್ ಸ್ಪ್ಯಾನ್. ನಿಮಗೆ ಹೆಚ್ಚು ಲೈಫ್ ಸ್ಪ್ಯಾನ್ ಇರಬೇಕು ಅಂದರೆ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಥ್ಯಾಂಕ್ ಯು.